ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಮ್ಮೆಲ್ಲರೊಂದಿಗೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಜೀಸಸ್ ಅದ್ಭುತ ಸ್ವರೂಪನು. ಹಲ್ಲೆಲೂಯ. ಯೇಸು ರಾಜ ಅದ್ಭುತ ಸ್ವರೂಪನು ಆಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ಈ ಭಾನುವಾರ ದಿವಸ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ರಾಜ ಇಲ್ಲಿ ಸತ್ಯವೇದದಲ್ಲಿ ಒಂದು ವಾಕ್ಯಗಳನ್ನು ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 42ನೇ ವಚನ. ಹಲ್ಲೆಲೂಯ. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಮನೆ ಕಟ್ಟುವವನು ಬೇಡವೆಂದು ಬಿಟ್ಟ ಕಲ್ಲೇ ಅದು ಮುಖ್ಯವಾದ ಮೂಲೆಗಲ್ಲಾಯಿತು ಎಂದು ದೇವರ ವಚನ ಹೇಳುತ್ತಾ ಇದೆ. ಹಲ್ಲೆಲೂಯ. ಇದು ಯಾರಿಂದ ಆಯಿತಂದರೆ ಇದು ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಆಯಿತು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನನ್ನ ಯೇಸುವಿನ ಪ್ರೀತಿ ಲೋಕದಾಗ ಇಲ್ಲದಕ್ಕಿಂತಲೂ ಸ್ವಲ್ಪ ವ್ಯತ್ಯಾಸ ಇದೆ. ಲೋಕದವರು ತೋರಿಸುವ ಪ್ರೀತಿನೇ ಬೇರೆ, ಯೇಸು ಕ್ರಿಸ್ತನು ತೋರಿಸುವ ಪ್ರೀತಿ ಬೇರೆ. ಲೋಕದವರು ಮುಖ ನೋಡಿ ಪ್ರೀತಿಸುತ್ತಾರೆ, ಆದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೃದಯ ನೋಡಿ ಪ್ರೀತಿಸುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಲೋಕದಲ್ಲಿ ಮುಖ ನೋಡಿ ನಮ್ಮ ಐಶ್ವರ್ಯವನ್ನು ನೋಡಿ ಪ್ರೀತಿಸುತ್ತಾರೆ, ಆದರೆ ಯೇಸು ಕ್ರಿಸ್ತನು ನಿನ್ನ ಹೃದಯವನ್ನು ನೋಡಿ ಪ್ರೀತಿಸುವ ಆತನ ಆಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ನಿನ್ನ ಹೃದಯವನ್ನು ನೋಡಿ ಯೇಸು ಕ್ರಿಸ್ತನು ಪ್ರೀತಿಸುವ ದೇವರ ಆಗಿದ್ದಾನೆ. ಹಲ್ಲೆಲೂಯ. ಆತನಿಗೆ ಬೆಳ್ಳಿ ಬಂಗಾರ ಬೇಕಾಗಿಲ್ಲ, ಆತನಿಗೆ ಬೇಕಾಗಿರುವುದು ನಿನ್ನ ಹೃದಯ ದೇವರಿಗೆ ಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದರೆ ಕರ್ತನ ವಾಕ್ಯ ಹೀಗೆ ಹೇಳುತ್ತದೆ. ಏನಂತ ಹೇಳುತ್ತದೆ ಅಂದರೆ, ನಿನ್ನ ಹೃದಯವು ನನ್ನ ಆಲಯವಾಗಿದೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಆ ಯೇಸು ಕ್ರಿಸ್ತನಿಗೆ ಬೇಕಾಗಿರುವುದು ನಿನ್ನ ಹೃದಯ ಮಾತ್ರ. ಹಲ್ಲೆಲೂಯ. ಯಾಕಂದರೆ ಆ ಹೃದಯವು ದೇವರ ಆಲಯವಾಗಿದೆ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಆ ಹೃದಯವು ಯೇಸುವಿನ ಆಲಯವಾಗಿದೆ ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯ. ನೀನು ಯೇಸು ಕ್ರಿಸ್ತನಿಗೆ ಹೃದಯ ಕೊಡುವುದಾದರೆ ಆತನು ನಿನ್ನ ಒಳಗೆ ಬಂದು ವಾಸ ಮಾಡುತ್ತಾನೆ. ಈ ಲೋಕದವರಿಗೆ ನೀನು ಬೇಡದವನ ಆಗಿರ್ಬೋದು, ಈ ಲೋಕದವರಿಗೆ ನೀನು ಬೇಡದವಳು ಆಗಿರ್ಬೋದು, ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತಾ ಇದೆ ಅಂದರೆ, ತಳ್ಳಿಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲು ಆಯಿತು, ಇದು ಕರ್ತನಿಂದಲೇ ಆಯಿತು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ದೇವರಿಗೆ ಅಸಾಧ್ಯವಾದುದು ಒಂದು ಇಲ್ಲ. ಪ್ರೈಸ್ ದ ಲಾರ್ಡ್. ಆ ಕರ್ತನಾದ ಯೇಸುವಿಗೆ ಅಸಾಧ್ಯವಾದುದು ಒಂದು ಇಲ್ಲ. ಹಲ್ಲೆಲೂಯ. ಅದಕ್ಕಾಗಿ ದೇವರು ಇದು ಕರ್ತನಿಂದಲೇ ಆಯಿತು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯ. ನೀನು ಸಾಕ್ಷಿಯ ಮಗನು, ಸಾಕ್ಷಿಯ ಮಗಳಾಗಿ ಈ ಭೂಮಿಯಲ್ಲಿ ಬದುಕುವುದಕ್ಕಾಗಿ ದೇವರು ನಿನ್ನ ಮೇಲೆ ಕೃಪೆ ತೋರಿಸುತ್ತಾನೆ, ದೇವರು ನಿನ್ನ ಮೇಲೆ ದಯ ತೋರಿಸುತ್ತಾನೆ. ಭಯಪಡಬೇಡ. ಹಲ್ಲೆಲೂಯ. ಅನೇಕರು ಇಕ್ಕಟ್ಟು ಬಂದರೆ ಏನು ಮಾಡ್ತಾರೆ ಗೊತ್ತಾ? ಹೇಗಾದರೂ ಮಾಡಿ ನಾನು ಸಾಯಬೇಕೆಂದು ನೋಡುತ್ತಾರೆ. ಹಲ್ಲೆಲೂಯ. ಸಾಯಬಾರದು, ನಾವು ಬದುಕಿರಬೇಕು, ನಾವು ಸಾಕ್ಷಿಯ ಮಕ್ಕಳಾಗಿ ಬದುಕಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸತ್ರು ಸರಿ ಎಂದು ಯೋಚನೆ ಮಾಡುತ್ತಾರೆ. ಸತ್ರು ಸರಿ ಇಲ್ಲ, ನೀನು ಬದುಕಿದ್ದು ಈ ವಾಕ್ಯದಂತೆ ನೀನು ಮುಖ್ಯವಾದ ಮೂಲೆಗಲ್ಲಾಗಿರಬೇಕು. ಪ್ರೈಸ್ ದ ಲಾರ್ಡ್. ನಿನಗೆ ದೇವರು ಮುಖ್ಯವಾದ ಮೂಲೆಗಳಾಗಿ ಮಾರ್ಪಡಿಸುತ್ತಾನೆ. ಭಯಪಡಬೇಡ. ನಿನ್ನ ಇಕ್ಕಟ್ಟುಗಳನ್ನು ನೋಡಿ ಯಾವುದಕ್ಕೂ ಹೆದರಬೇಡ. ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ.
ನಿನ್ನನ್ನು ದೇವರು ನೆನಪು ಮಾಡಿಕೊಂಡಿದ್ದಾನೆ. ಈ ಉದಯ ಕಾಲದಲ್ಲಿ ಸುವಾರ್ತೆ ಮುಖಾಂತರವಾಗಿ ನಿನ್ನನ್ನೇ ದೇವರು ತಿಳಿಸ್ತಾ ಇರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿ ನೀನು ವೇಸ್ಟ್ ಆಗಿರ್ಬೋದು, ಲೋಕದವರ ದೃಷ್ಟಿಯಲ್ಲಿ ನೀನು ಬೇಡದವನಾಗಿರ್ಬೋದು, ನೀನು ಬರ್ತಾ ಇದ್ದರೆ ಅವ್ರಿಗೆ ಅವಮಾನವಾಗ್ತಿರ್ಬೋದು. ಆದರೆ ಅತಿ ಬೆಸ್ಟ್ ಆಗಿ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ಜಾಬೀಜನನ್ನು ಹೇಗೆ ದೇವರ ಆಶೀರ್ವಾದ ಮಾಡಿದನು, ಅದೇ ಪ್ರಕಾರ ನಿನ್ನನ್ನು ಸಹ ದೇವರ ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಸಹ ದೇವರು ಬಲಪಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಸಹ ಬಲಪಡಿಸುತ್ತಾನೆ. ನಿನ್ನನ್ನು ಸಹ ದೇವರು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿರುವುದು ದೇವರು ನಿನ್ನನ್ನು ಅವಮಾನಪಡಿಸುವುದಕ್ಕಲ್ಲ, ನಿನ್ನನ್ನು ರಾಜನಾಗಿ ಇಟ್ಟು ನೋಡುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಂಬಿಕೆ ಇಡು. ಆ ಯೇಸುವಿನ ನಾಮದಲ್ಲಿ ನೀನು ನಂಬಿಕೆ ಇಡುವಾಗ ದೇವರು ನಿನ್ನನ್ನು ಉದ್ಧಾರ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಉದ್ಧಾರ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನಗೆ ಅಪಜಯಕ್ಕೆ ಗುರಿಯಾಗೋದಕ್ಕೆ ಆತನು ಬಿಡುವುದೇ ಇಲ್ಲ. ಇಲ್ಲೊಂದು ದೇವರ ವಾಕ್ಯ ಹೀಗೆ ಹೇಳ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5ನೇ ವಚನ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ, ಇಲ್ಲವೇ ತೊರೆಯೋದೇ ಇಲ್ಲ ಮತ್ತು ತೊರೆಯೋದೇ ಇಲ್ಲ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ಯಾರು ಹೇಳಿದ್ದಾರೆ ಗೊತ್ತಾ? ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆಯುವುದೇ ಇಲ್ಲ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯಲ್ಲಿ ಹೇಗೆ ಹೇಳುತ್ತದೆ? ಹೆಜ್ಕೇಲನು 36:11 ಮೊದಲಿನಕ್ಕಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು ಎಂದು. ಈಗಿರುವುದಕ್ಕಿಂತ ಮೊದಲಿನಕ್ಕಿಂತ ನಿನ್ನನ್ನು ಉತ್ತಮ ಸ್ಥಿತಿಗೆ ತರುವುದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ಯೋಚನೆ ಇದೆ. ನಿನಗೋಸ್ಕರ ದೇವರಲ್ಲಿ ಯೋಚನೆ ಇದೆ. ಹಲ್ಲೆಲೂಯಾ. ಲೋಕದಲ್ಲಿರುವ ಅಣ್ಣ ತಮ್ಮರನ್ನು ನೋಡಿ ಹೆದರಬೇಡ. ಲೋಕದಲ್ಲಿರುವಂಥ ತಾಯಿ ತಂದೆಯ ದಾರಿ ನೋಡಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ಆ ದೇವರಿದ್ದಾರೆ. ಯಾರಾದರೂ ಬಂದು ನನಗೆ ಸಹಾಯ ಮಾಡುತ್ತಾರೆ ಎಂದು ನೋಡಬೇಡ. ಒಬ್ಬ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಆತನು ಹೀಗೆ ಹೇಳಿದ್ದಾನೆ, ಹೇಳಿದನ್ನು ನೆರವೇರಿಸದೆ ಹೊರತು ಬಿಡುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ಅದೇ ವಾಕ್ಯ ಹೀಗೆ ಹೇಳುತ್ತದೆ ನೋಡಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸದಾಕಾಲ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಸದಾಕಾಲ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇರುತ್ತಾರೆ. ಆತನು ನಿನ್ನನ್ನು ಕೈ ಬಿಡುವುದಿಲ್ಲ. ಪೇತ್ರನು ಸಮುದ್ರದಲ್ಲಿ ಮುಳುಗುವಾಗ ದೇವರು ಆತನ ಕೈ ಬಿಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ಸಮುದ್ರದಲ್ಲಿ ಮುಳುಗುವಾಗ ಯೇಸು ಕ್ರಿಸ್ತನು ಆತನ ಕೈ ಬಿಡಲಿಲ್ಲ. ಕರೆದಾತನು ನಂಬಿಗಸ್ತನು. ಯೇಸು ಕ್ರಿಸ್ತನು ನಂಬಿಗಸ್ತನು. ನಾವು ನಂಬಿಗಸ್ತರಲ್ಲ, ಕರೆದಾತನು ನಂಬಿಗಸ್ತನು. ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವುದಕ್ಕಾಗಿ ಸಿದ್ಧವಾಗಿರುವ ಆ ದೇವರು, ನಮಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿರುವ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. ಆತನು ಹೇಳಿದಾನೆ ಎಂದು ವಾಕ್ಯ ಹೇಳುತ್ತದೆ. ಯಾರು ಹೇಳಿದರೆ ಗೊತ್ತಾ? ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿರುವ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾರೆ. ಹಲ್ಲೆಲೂಯಾ. ಪೇತ್ರನಿಗೆ ಸಮುದ್ರ ಮುಳುಗಿಸುತ್ತಾ ಇತ್ತು, ಗಾಳಿ ಮುಳುಗಿಸುತ್ತಾ ಇತ್ತು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಕೈ ಚಾಚಿ ಆತನನ್ನು ಮೇಲಕ್ಕೆ ತಂದಿದರು.
ನಿನ್ನನ್ನು ಸಹ ದೇವರು ಮೇಲಕ್ಕೆ ತರುವಾತನಾಗಿದ್ದಾನೆ. ನಿನ್ನನ್ನು ಸಹ ದೇವರು ಬಲಪಡಿಸುವಾತನಾಗಿದ್ದಾನೆ. ಆ ಪೇತ್ರನನ್ನು ಮರೆಯದಂಥ ದೇವರು ನಿನ್ನನ್ನು ಸಹ ಮರೆಯುವುದಿಲ್ಲ. ನಿನ್ನನ್ನು ಸಹ ದೇವರು ಮರೆಯುವುದಿಲ್ಲ. ನಿನಗೆ ಸಹಾಯ ಮಾಡುವುದಕ್ಕಾಗಿ ಆತನ ಹಸ್ತವು ಸದಾ ಸಿದ್ಧವಾಗಿದೆ. ನಿನ್ನನ್ನು ಸಹಾಯ ಮಾಡುವುದಕ್ಕಾಗಿ ಆತನ ಹಸ್ತವು ಸದಾ ಸಿದ್ಧವಾಗಿದೆ. ನೀನು ಯಾವ ರಾತ್ರಿ ಬೇಕಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡು. ಯಾವ ಹಗಲು ಬೇಕಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡು. ನೀನು ನಂಬಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ. ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನೀನು ಮಾಡುವ ಎಲ್ಲ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನೀನು ಮಾಡುವ ಎಲ್ಲ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ನೀನು ಮಾಡುವ ಎಲ್ಲ ಪ್ರಾರ್ಥನೆಗೆ ದೇವರು ಕಿವಿಗೊಟ್ಟು ಕೇಳಿ ನಿನ್ನ ಎಲ್ಲ ಇಕ್ಕಟ್ಟದಿಂದ ಬಿಡಿಸುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನನ್ನು ಆತನು ತೊರೆಯುವುದೇ ಇಲ್ಲ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಭೂಮಿ ಮೇಲಿರುವ ಹೆತ್ತ ತಾಯಿ ತಂದೆ ನಿನ್ನನ್ನು ಮರೆತರೆ ಮರಿಬಹುದು, ನಿನ್ನನ್ನು ತೊರೆಯಬಹುದು. ನೀನು ಬೇಡವೇ ಬೇಡ ಎಂದು ಹೇಳಬಹುದು, ನೀನು ಸತ್ತರೆ ಸರಿ ಎಂದು ಹೇಳಬಹುದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಒಬ್ಬನಿದ್ದಾನೆ. ಆತನು ನಿನ್ನ ಮೇಲೆ ದಯ ತೋರಿಸುವ ದೇವರಿದ್ದಾನೆ. ಆತನು ನಿನ್ನ ಮೇಲೆ ಕರುಣೆ ತೋರಿಸುವ ದೇವರಿದ್ದಾನೆ. ಎಲ್ಲರೂ ಕೈಬಿಟ್ಟು ಹೋದರೂ ದೇವರು ನಿನ್ನನ್ನು ಕೈಬಿಟ್ಟು ಹೋಗುವುದಿಲ್ಲ. ಎಲ್ಲರೂ ನಿನ್ನನ್ನು ತೊರೆದು ಬಿಟ್ಟರೂ ದೇವರು ನಿನ್ನನ್ನು ತೊರೆಯುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ದೇವರು ನಿನ್ನನ್ನು ತೊರೆಯುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಎದ್ದೇಳು, ಎದ್ದು ಹಲ್ಲೆಲೂಯಾ ನೀನು ಕೆಲಸಕ್ಕೆ ಕೈ ಹಾಕು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಬಂದಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಯೆಹೋವನ ದಯ ನಿನ್ನ ಮೇಲೆ ಬಂದಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಕೇಳುವ ನಿಮ್ಮನ್ನೇ ದೇವರು ಮಾತಾಡ್ತಾ ಇರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಭೂಮಿಯ ಯಾತ್ರೆ ಮುಗಿಸಿಕೊಂಡು ಪುನಃ ತಿರುಗಿ ಪುನರುತ್ತನಾಗಿ ಜೀವಿತವಾಗಿ ಎದ್ದಿದ ಮೇಲೆ ಒಂದು ದೊಡ್ಡ ಅದ್ಭುತಗಳನ್ನು ಮಾಡಿದರು ದೇವರು. ಹಲ್ಲೆಲೂಯಾ. ತನ್ನ ಶಿಷ್ಯರಿಗೆ ಊಟ ಮಾಡೋದಕ್ಕಾಗಿ ಏನೂ ಇರಲಿಲ್ಲ. ಅವರು ರಾತ್ರಿಯೆಲ್ಲ ಪ್ರಯಾಸಪಟ್ಟರು, ಏನು ಸಿಗಲಿಲ್ಲ. ರಾತ್ರಿಯೆಲ್ಲ ಮೀನು ಹಿಡಿದರು, ಏನು ಸಿಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೋಲಿ ಗೋಸ್ಟ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗ್ಲೋರಿ ಆಫ್ ಗಾಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಶಿಷ್ಯರು ಸಮುದ್ರದಲ್ಲಿ ರಾತ್ರಿಯೆಲ್ಲ ಪ್ರಯಾಸ ಪಡ್ತಾ ಇದ್ದಿದ್ರು. ಬೆಳಗ್ಗೆ ಎದ್ದು ಏನಾದರೂ ಊಟಕ್ಕೆ ಸಿಗುತ್ತದೇನೋ, ಏನಾದರೂ ನಮಗೆ ಆಹಾರ ಸಿಗುತ್ತದೇನೆಂದು ನೋಡ್ತಾ ಇದ್ದಿದ್ರು. ಆದರೆ ಅಲ್ಲಿ ಅವ್ರಿಗೇನು ಸಿಗಲಿಲ್ಲ. ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು, ಒಂದೂ ಮೀನು ಅವರಿಗೆ ಸಿಗಲಿಲ್ಲ. ಆದರೆ ದೇವರು ಅವರನ್ನು ಕೇಳಿ ಅವರಿಗೆ ದೊಡ್ಡ ದೊಡ್ಡ ಮೀನುಗಳನ್ನು 153 ಮೀನುಗಳನ್ನು ಹಿಡಿದು ಕೊಟ್ಟಿದ್ರು. ಹಲ್ಲೆಲೂಯಾ. ಯಾವಾಗ ಯೇಸು ಕ್ರಿಸ್ತನವ್ರ ದೋಣಿಯಲ್ಲಿ ಬರುತ್ತಾನೋ, ಯಾವಾಗ ಯೇಸು ಕ್ರಿಸ್ತನವ್ರ ಬಳಿಯಲ್ಲಿ ಬರುತ್ತಾನೋ, ಆಗ 153 ಮೀನುಗಳನ್ನು, ಅವು ವಾಕ್ಯ ಹೀಗೆ ಹೇಳುತ್ತದೆ, ಅವು ದೊಡ್ಡ ದೊಡ್ಡ ಮೀನುಗಳನ್ನು ಇದ್ದುವು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗೆ ನೀನು ಏನಾದರೂ ಪ್ರಯಾಸಪಟ್ಟು ಇದುವರೆಗೂ ಪ್ರಯಾಸಪಟ್ಟಿರುವುದು ಎಲ್ಲವೂ ವ್ಯರ್ಥವಾಗಿರ್ಬೋದು. ಭಯಪಡಬೇಡ. ಆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು.
ನೀನು ಆ ಶಿಷ್ಯರು ನೋಡಿರುವ ಅದ್ಭುತ ಕಾರ್ಯಗಳನ್ನು, ಶಿಷ್ಯರ ಜೀವಿತದಲ್ಲಿ ನೋಡಿರುವ ಅವರು ಕಂಡಿರುವ ಅದ್ಭುತಗಳನ್ನು ನೀನು ಕಣ್ಣಾರೆ ಕಂಡುತ್ತೀಯ, ನೀನು ಕಣ್ಣಾರೆ ನೋಡುತ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ದೇವರ ಅದ್ಭುತಗಳನ್ನು ಮಾಡಿರುವುದು ನಾನು ಕಣ್ಣಾರೆ ನೋಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕಳೆದ ವಾರದಲ್ಲೇ ನಾವು ಬೀದರಲ್ಲಿ ಮನೆ ಕಟ್ಟಬೇಕೆಂದು ನಾವು ಮನೆ ಕಟ್ಟುವಾಗ ಅಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಹಲ್ಲೆಲೂಯಾ, ಮಳೆ ಬರ್ತಾ ಇತ್ತು. ಸುಮಾರು ಇಲ್ಲಂದರೆ 7 ಜನ ಆಳುಗಳು ಬಂದಿದ್ದರು. ಆ 7 ಜನ ಆಳುಗಳು ಬಂದಿದಾಗ ಅಲ್ಲೇನಾಯಿತು ಗೊತ್ತಾ, ಮಾಡ ತುಂಬಿ ಹೋಯಿತು. ಹಲ್ಲೆಲೂಯಾ, ಮಾಡ ತುಂಬಿ ಹೋಯಿತು. ದೇವರಿಗೆ ನಾನು ಮೊರೆ ಇಟ್ಟ, ದೇವರಿಗೆ ನಾನು ಪ್ರಾರ್ಥನೆ ಮಾಡದ ನಿಂತಿರುವ ಸ್ಥಳದಲ್ಲೇ ದೇವರಿಗೆ ನಾನು ಹೃದಯದಲ್ಲಿ ನುಡಿದಿದ್ದೇನೆ, ಪರಿಶುದ್ಧ ಆತ್ಮನೇ, ಈ ಜನರು ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ತೊಂದರೆ ಆಗುತ್ತಾ ಇದೆ, ಮಳೆ ಬರಲಾರ್ದಂಗೆ ನೋಡಿಕೋ ಸ್ವಾಮಿ, ಇಲ್ಲದಿದ್ದರೆ ಅವರು ಮಾಡುವ ಕೆಲಸ ವೇಸ್ಟ್ ಆಗುತ್ತದೆ ಎಂದು ಬೇಡಿಕೊಂಡಾಗ ತಕ್ಷಣವೇ ಅಲ್ಲಿ ನಮ್ಮ ಸ್ಥಳದಲ್ಲಿ ಮಳೆ ಬರೋದನ್ನು ನಿಂತೋಯ್ತು. ಸುತ್ತಮುತ್ತ ಎಲ್ಲ ಕಡೆ ಬೀದರ್, ಸುತ್ತಮುತ್ತ ಬೀದಲ್ಲಿ ಸಹ ಮಳೆ ಇದೆ. ನನ್ನ ಸ್ಥಳದಿಂದ 100 ಮೀಟರ್ ಹೋದರೆ ಅಲ್ಲಿ ಮಳೆ ಇದೆ. ಆದರೆ ನಾವು ನಿಂತಿರುವ ಸ್ಥಳದಲ್ಲಿ ದೇವರು ಮಳೆ ನಿಲ್ಲಿಸಿ ಆ ಕೆಲಸ ಮಾಡುವುದಕ್ಕಾಗಿ ದೇವರು ಸಹಾಯ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದ್ಭುತ ಮಾಡುವ ದೇವರಾಗಿದ್ದಾನೆ. ನೀನು ಕೇಳಿರುವುದನ್ನು ಕೊಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರಿದ್ದಾನೆ. ಪ್ರೈಸ್ ದ ಲಾರ್ಡ್. ನನ್ನ ಜೀವಿತದಲ್ಲಿ ದೇವರು ಅನೇಕ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ, ನಾನು ಕಣ್ಣಾರೆ ನೋಡಿದ್ದೇನೆ. ಯೇಸು ಜೀವಿತವಾಗಿದ್ದಾರೆ, ಯೇಸು ನಮ್ಮ ಸಂಗಡಿದ್ದಾರೆ, ಯೇಸು ಸರ್ವಶಕ್ತನಾದ ದೇವರಿದ್ದಾರೆ. ಹಲ್ಲೆಲೂಯಾ, ಯೇಸು ಸರ್ವಶಕ್ತನಾದ ದೇವರಿದ್ದಾರೆ. ಯೇಸು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ಯೇಸು ನಾವು ಹೇಗಾದರೂ ಬದುಕಲೆಂದು ಬಿಡುವುದಿಲ್ಲ. ಯೇಸು ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಯೇಸು ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಯೇಸು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎಲ್ಲ ಮುಗಿದೋಯ್ತಂದಿದಾಗ ದೇವರು ನಮ್ಮನ್ನು ಪುನಃ ಮತ್ತೆ ತಿರುಗಿ ಕಟ್ಟುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಕುಂಬಾರನ ಕೈ ತಪ್ಪಿ ಕೆಳಗೆ ಬಿದ್ದೋಗಿ ಆ ಮಡಕೆ ಹಾಳಾಗಿರುವುದನ್ನು ಅದು ಪುನಃ ತನಗೆ ಸರಿ ಬೀಳುವ ಹಾಗೆ ದೇವರು ಅದನ್ನು ತೋಚುತ್ತಾನೆ, ಅದು ಸರಿ ಬೀಳುವ ಹಾಗೆ ಮಾಡುತ್ತಾನೆ. ಆ ವಾಕ್ಯ ಹೀಗೆ ಹೇಳುತ್ತದೆ, ತನಗೆ ಸರಿ ಬೀಳುವ ಹಾಗೆ ಅದನ್ನು ಮತ್ತೆ ಸುಂದರವಾಗಿ ರೆಡಿ ಮಾಡುವ ದೇವರಾಗಿದ್ದಾನೆ. ನಾವು ಜೇಡು ಮಣ್ಣಾಗಿದ್ದೇವೆ, ಆತನು ಕುಂಬಾರನಾಗಿದ್ದಾನೆ. ಯೇಸು ಕ್ರಿಸ್ತನು ಒಳ್ಳೆ ಕುಂಬಾರನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಒಳ್ಳೆ ಕುಂಬಾರನಾಗಿದ್ದಾನೆ. ನಾವು ಎಷ್ಟೇ ಕೆಟ್ಟೋದರೂ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪುನಃ ತನಗೆ ಸರಿ ತೋಚುವ ಹಾಗೆ, ಪುನಃ ತನಗೆ ಸರಿ ಬೀಳುವ ಹಾಗೆ ಅದನ್ನು ರೆಡಿ ಮಾಡುವ ದೇವರಿದ್ದಾನೆ. ಹಲ್ಲೆಲೂಯಾ. ನೀನು ಪಾಪ ಮಾಡಿದೀಯಾ, ಅದನ್ನು ತಗೊಂಡು ಬಾ, ಇದನ್ನು ತಗೊಂಡು ಬಾ ಅಂತ ಹೇಳುವ ದೇವರಲ್ಲ. ನಿನ್ನ ಹೃದಯ ದೇವರಿಗೆ ಕೊಟ್ಟರೆ ಸಾಕು, ಆ ಹೃದಯದಲ್ಲಿ ದೇವರು ವಾಸ ಮಾಡುತ್ತಾನೆ. ನಿನ್ನ ಹೃದಯವು ದೇವರ ಆಲಯವಾಗಿದೆ. ದೇವರು ಇವತ್ತು ನಿನ್ನ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ತನ್ನ ಶಿಷ್ಯರಿಗೆ ಆಹಾರವಿಲ್ಲವೆಂದು ತಿಳಿದುಕೊಂಡು ತಾನೇ ಅವರ ಬಳಿಗೆ ಬಂದು 153 ಮೀನುಗಳನ್ನು, ಆ ವಾಕ್ಯ ಹೇಳುತ್ತದೆ, ಆ ಮೀನುಗಳನ್ನು ದೊಡ್ಡ ದೊಡ್ಡ ಮೀನಾಗಿದ್ದಾವೆಂದು ವಾಕ್ಯ ಹೇಳುತ್ತದಲ್ವಾ. ನಿನ್ನನ್ನು ಕೊಡುವುದು ದೇವರು ಅತಿ ಶ್ರೇಷ್ಠವಾದುದು, ಎಲ್ಲಕ್ಕಿಂತ ದೊಡ್ಡದು ದೇವರು ನಿನ್ನನ್ನು ಕೊಡುವಾತನಾಗಿದ್ದಾನೆ. ಆತನು ಸ್ವಲ್ಪ ಸ್ವಲ್ಪ ಕೊಡುವುದಕ್ಕಾಗಿ ಆತನ ಕೈಗಳನ್ನು ಮುಟ್ಟಿಗೆಯಲ್ಲ. ಹಲ್ಲೆಲೂಯಾ. ಆ ಗಾಯವುಳ್ಳ ಕೈಗಳಿಂದ ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡ, ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ಖಂಡಿತವಾಗಿ ನಿಜವಾಗ್ಲೂ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ.
ಈ ವಾಕ್ಯ ಕೇಳುವ ನೀನು ಎಲ್ಲಿಂದ ಕೇಳ್ತಾ ಇದ್ದೀ ಗೊತ್ತಿಲ್ಲ, ಆದರೆ ದೇವರು ನಿನ್ನ ಸಂಗಡೆ ಮಾತಾಡಿ ಹೇಳುತ್ತಾ ಇರುವುದೇನು ಗೊತ್ತಾ? ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳ ಆಯಿತು, ಇದು ಕರ್ತನಿಂದಲೇ ಆಯಿತು ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಅನೇಕರಿಗೆ ಸಾಕ್ಷಿಯ ಮಗನು, ಸಾಕ್ಷಿಯ ಮಗಳಾಗಿ ಬದುಕುತ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ದೇವರು ಎಚ್ಚರಿಸ್ತಾ ಇರುವುದು, ನೀನು ಲೋಕದವರಿಗೆ ಬೇಡದವರ ಆಗಿರಬಹುದು, ಆದರೆ ಕರ್ತನು ನಿನ್ನನ್ನು ಅದೇ ಸ್ಥಳದಲ್ಲಿ ಅತಿ ಬೆಸ್ಟ್ ಆಗಿ ಮಾರ್ಪಡಿಸುತ್ತಾನೆ, ಅತಿ ಬೆಸ್ಟ್ ಆಗಿ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಒಂದೇ ಒಂದು ಮಾಡು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ನಿನ್ನ ಬಾಳು ಬೆಳಕಾಗಿ ಮಾರ್ಪಡಿಸುತ್ತಾರೆ, ನಿನ್ನ ಬಾಳು ಬೆಳಕಾಗಿ ಮಾರ್ಪಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನು ಮೇಲೆ ನೀನು ಈ ಅವಮಾನದಲ್ಲಿ ಇರುವುದಿಲ್ಲ. ನೀನು ನುಡಿಯಬೇಕು, ಇನ್ನು ಮೇಲೆ ನಾನು ಈ ಅವಮಾನದಲ್ಲಿರುವುದಿಲ್ಲ, ನಾನು ಈ ಇಕ್ಕಟ್ಟಲ್ಲಿ ಇರುವುದಿಲ್ಲ, ದೇವರು ನನಗೆ ಬಿಡುಗಡೆ ಮಾಡುತ್ತಾರೆ, ನಾನು ವೇಸ್ಟಾಗಿ ಹೀಗೆ ಸಾಯುವುದಿಲ್ಲ, ನನ್ನನ್ನು ದೇವರು ಮೂಲೆಗಲ್ಲಾಗಿ ಮಾಡುತ್ತಾರೆ. ನಾನು ಇವತ್ತು ಯಾರಿಗೆ ಬೇಡದವನಾಗಿರ್ಬೋದು, ಆದರೆ ನನ್ನ ದೇವರು ನನ್ನ ಮಧ್ಯದಲ್ಲಿ ಬರುತ್ತಾರೆ. ನನ್ನನ್ನು ಸೃಷ್ಟಿ ಮಾಡಿರುವ ದೇವರು ನನ್ನ ಮಧ್ಯದಲ್ಲಿ ಬಂದು ನನಗೆ ಮೂಲೆಗಲ್ಲಾಗಿ ಮಾರ್ಪಡಿಸುತ್ತಾರೆಂದು ನಿನ್ನ ಹೃದಯದಲ್ಲಿ ನಂಬಬೇಕು. ನೀನು ಯಾವಾಗ ಈ ಹೃದಯದಲ್ಲಿ ಡಿಸೈಡ್ ಮಾಡ್ತೋ, ಪರಲೋಕದಾಗಿರುವ ನಿನ್ನ ತಂದೆ ನಿನ್ನ ಬಳಿಗೆ ಬಂದು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನೀನು ಬಿದ್ದಿರುವ ಸ್ಥಳದಲ್ಲಿ ಮತ್ತೆ ಪುನಃ ನಿನ್ನನ್ನು ಎತ್ತುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಿನ್ನ ಹೃದಯದಲ್ಲಿ ಡಿಸೈಡ್ ಮಾಡಬೇಕು, ನಾನು ತಳ್ಳಿಬಿಟ್ಟವನಾಗಿರಬಹುದು ಲೋಕದವರ ಕೈಯಿಂದ, ಆದರೆ ದೇವರು ನನಗೆ ಮೂಲೆಗಲ್ಲಾಗಿ ಮಾರ್ಪಡಿಸುತ್ತಾರೆ, ದೇವರು ನನಗೆ ಅತಿ ಬೆಸ್ಟಾಗಿ ಮಾರ್ಪಡಿಸುತ್ತಾರೆ ಎಂದು ನಾನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುತ್ತೇನೆ. ನಾನು ನಂಬುತ್ತೇನೆ, ನನ್ನ ನಂಬಿಗಸ್ತನಾದ ಯೇಸು ಕ್ರಿಸ್ತನು, ನನ್ನ ನಂಬಿಗಸ್ತನಾಗಿರುವ ಯೇಸು ಕ್ರಿಸ್ತನು ನನಗೆ ಸಹಾಯ ಮಾಡುತ್ತಾರೆ ಎಂದು ನೀನು ನಂಬಬೇಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಗೆ ಹೇಳುತ್ತದೆ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲಕ್ಕಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನೋ ಎಂದು, ಮೊದಲಕ್ಕಿಂತ ಉತ್ತಮ ಸ್ಥಿತಿಗೆ ತರುವೆನೋ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಯೋಬನ ಜೀವಿತ ನೋಡಿದಿರಲ್ವಾ? ಯೋಬನ ಜೀವಿತ ಮೊದಲಕ್ಕಿಂತ ಉತ್ತಮ ಸ್ಥಿತಿಗೆ ಬಂತಲ್ವಾ? ಪ್ರೈಸ್ ದಿ ಲಾರ್ಡ್. ಅದೇ ಪ್ರಕಾರ ನಿಮ್ಮ ಜೀವಿತ ಮೊದಲನಿಕ್ಕಿಂತ ಉತ್ತಮ ಸ್ಥಿತಿಗೆ ದೇವರು ತರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ವಾಕ್ಯಗಳನ್ನು ಯಾರ ಬಳಿಗೆ ಬರುತ್ತದೋ ನೀವು ಹಾಗೆ ಮುಂದಕ್ಕೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಈ ವಾಕ್ಯ ಅನೇಕರ ಬಳಿಗೆ ಹೋಗಿ ತಲುಪುವುದಕ್ಕಾಗಿ ನೀವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ವಾಕ್ಯ ಯಾರ ಬಳಿಗೆ ಬರುತ್ತದೋ ಆ ವಾಕ್ಯಗಳನ್ನು ಮುಂದಕ್ಕೆ ಮತ್ತೊಬ್ಬರ ಬಳಿಗೆ ಶೇರ್ ಮಾಡಿ. ಹಲ್ಲೆಲೂಯಾ, ಶೇರ್ ಮಾಡಿ. ಪ್ರತಿಯೊಬ್ಬರು ದೇವರ ಮಕ್ಕಳು, ಪ್ರತಿಯೊಬ್ಬರು ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ಇದು ಆಧಾರವಾಗಿರುತ್ತದೆ. ವಾಕ್ಯ ಎಂಬುದು ಅದು ಬೀಜವಿದೆ. ಹಲ್ಲೆಲೂಯಾ. ಈ ವಾಕ್ಯ ಎಲ್ಲೆಲ್ಲಿ ಹೋಗುತ್ತದೋ ಅಲ್ಲಿ ಫಲ ಕೊಡುತ್ತದೆ. ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳ ಆಯಿತು, ಇದು ಕರ್ತನಿಂದಲೇ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ಯಾರಿಂದ ಆಗೋದಿಲ್ಲ, ಅದು ಕರ್ತನಿಂದಲೇ ಆಗುತ್ತದೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.